ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯ ಹಳೆಯ ಪುಸ್ತಕಗಳ ನಡುವೆ ಅಥವಾ ಗೋಡೆಯ ಮೇಲೆ ಈ ಸಣ್ಣ ಬಿಳಿ ಜೀವಿಗಳು ಓಡಾಡುವುದನ್ನು ಎಂದಾದರೂ ಗಮನಿಸಿದ್ದೀರಾ? ಇವುಗಳನ್ನು ಕೇವಲ ಕೀಟಗಳೆಂದು ನಿರ್ಲಕ್ಷಿಸಬೇಡಿ. ಇವುಗಳಿಗೂ ಮತ್ತು ನಿಮ್ಮ ಮನೆಯ ತೇವಾಂಶಕ್ಕೂ ಒಂದು ವಿಚಿತ್ರ ಸಂಬಂಧವಿದೆ. ಇವು ಮನುಷ್ಯರಿಗೆ ಕಚ್ಚುತ್ತವೆಯೇ ಅಥವಾ ನಿಮ್ಮ ಬೆಲೆ ಬಾಳುವ ದಾಖಲೆಗಳನ್ನು ನಾಶ ಮಾಡುತ್ತವೆಯೇ? ಈ ಪುಟ್ಟ ಜೀವಿಗಳ ಹಿಂದಿರುವ ಅಚ್ಚರಿಯ ಸತ್ಯ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಜೀವಿಯ ಹೆಸರು ಬಾರ್ಕ್ಲೈಸ್ ಅಥವಾ ಕನ್ನಡದಲ್ಲಿ ಇದನ್ನು ಮರದ ಏನು ಎಂದು ಕರೆಯಬಹುದು. ಇವುಗಳನ್ನು ವೈಜ್ಞಾನಿಕವಾಗಿ ಸೋಸಿಟ್ಸ್ ಎಂದು ಕರೆಯಲಾಗುತ್ತದೆ. ಹೆಸರಿನಲ್ಲಿ ಲೈಸ್ ಅಂದ್ರೆ ಏನು ಎಂದಿದ್ದರೂ ಇವು ನಿಜವಾದ ಏನುಗಳಲ್ಲ. ಇವು ಮನುಷ್ಯರ ತಲೆಯಲ್ಲಿರುವ ಏನುಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಇವು ಗಾತ್ರದಲ್ಲಿ ಎಷ್ಟು ಸಣ್ಣದಾಗಿರುತ್ತವೆ ಎಂದರೆ ನಾವು ಸೂಕ್ಷ್ಮವಾಗಿ ಗಮನಿಸದಿದ್ದರೆ ಇವುಗಳು ಕಣ್ಣಿಗೆ ಬೀಳುವುದೇ ಇಲ್ಲ. ಸಾಮಾನ್ಯವಾಗಿ ಇವುಗಳ ಗಾತ್ರ 1 ರಿಂದ 6 ಮಿಲಿಮೀಟರ್ ಇರುತ್ತದೆ. ಇವುಗಳಲ್ಲಿ ಕೆಲವು ಪ್ರಭೇದಗಳಿಗೆ ರೆಕ್ಕೆಗಳಿರುತ್ತವೆ, ಇನ್ನು ಕೆಲವು ರೆಕ್ಕೆಗಳಿಲ್ಲದೆ ಇರುತ್ತವೆ. ಇವುಗಳ ಬಣ್ಣ ಹೆಚ್ಚಾಗಿ ಬಿಳಿ, ಬೂದು ಅಥವಾ ತಿಳಿ ಕಂದು ಬಣ್ಣದಲ್ಲಿರುತ್ತವೆ. ನೀವು ಹಳೆಯ ಪುಸ್ತಕಗಳನ್ನು ತೆಗೆದಾಗ ಅಲ್ಲಿ ಓಡಾಡುವ ಸಣ್ಣ ಜೀವಿಯನ್ನು ನೋಡಿದ್ದೀರಾ? ಅದನ್ನೇ ಬುಕ್ಲೈಸ್ ಎನ್ನುತ್ತಾರೆ. ಮರದ ಮೇಲೆ ಕಂಡುಬರುವ ಜೀವಿಗಳನ್ನು ಬಾರ್ಕ್ಲೈಸ್ ಎಂದು ಕರೆಯಲಾಗುತ್ತದೆ. ಇವುಗಳಿಗೆ ಲೈಸ್ ಎಂದು ಹೆಸರು ಬರಲು ಕಾರಣ ಅವುಗಳ ಶರೀರದ ವಿನ್ಯಾಸ ಏನುಗಳಂತೆ ಇರುವುದು. ಆದರೆ ಆಶ್ಚರ್ಯದ ಸಂಗತಿ ಏನೆಂದರೆ ಇವುಗಳು ಮನುಷ್ಯರಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಕಚ್ಚುವುದಿಲ್ಲ. ಇವುಗಳು ರಕ್ತವನ್ನು ಕುಡಿಯುವುದಿಲ್ಲ. ಹಾಗಾಗಿ ನೀವು ಇವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಇವುಗಳ ಮುಖ್ಯ ಆಹಾರ ಎಂದರೆ ಬೂಸ್ಟ್ ಮತ್ತು ಶಿಲೀಂಧ್ರಗಳು. ಹಳೆಯ ಕಾಗದಗಳಲ್ಲಿರುವ ಸ್ಟಾರ್ಚ್ ಮತ್ತು ಗಮ್ ಅನ್ನು ಕೂಡ ಇವು ತಿನ್ನುತ್ತವೆ. ನಿಮ್ಮ ಮನೆಯ ಗೋಡೆಗಳು ಅಥವಾ ಪುಸ್ತಕಗಳು ಒದ್ದೆಯಾಗಿದ್ದರೆ ಅಲ್ಲಿ ಇವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಏಕೆಂದರೆ ತೇವಾಂಶವಿರುವ ಕಡೆ ಬೂಸ್ಟ್ ಸುಲಭವಾಗಿ ಬೆಳೆಯುತ್ತದೆ. ಪ್ರಕೃತಿಯಲ್ಲಿ ಇವುಗಳು ಮರಗಳ ತೊಗಟೆಯ ಕೆಳಗೆ ವಾಸಿಸುತ್ತವೆ. ಅಲ್ಲಿ ಬೆಳೆಯುವ ಪಾಚಿ ಮತ್ತು ಶಿಲೀಂಧ್ರಗಳನ್ನು ತಿಂದು ಇವು ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ. ಈ ಕಾರಣಕ್ಕಾಗಿ ಇವುಗಳನ್ನು ಪರಿಸರದ ಸಣ್ಣ ಸ್ವಚ್ಛತಾ ಕಾರ್ಮಿಕರು ಎಂದು ಕರೆಯಬಹುದು. ಕೆಲವು ಬಾರ್ಕ್ಲೈಸ್ ಪ್ರಭೇದಗಳು ಮರದ ಕೊಂಬೆಗಳ ಮೇಲೆ ರೇಷ್ಮೆಯಂತಹ ಬಲೆಯನ್ನು ನೇಯುತ್ತವೆ. ಈ ಬಲೆಗಳು ನೋಡಲು ಜೇಡರ ಬಲೆಯಂತೆ ಕಂಡರೂ ಇವು ಇಡೀ ಮರವನ್ನೇ ಮುಚ್ಚಬಹುದು. ಇದನ್ನು ನೋಡಿ ಅನೇಕರು ಮರಕ್ಕೆ ಏನೋ ಕಾಯಿಲೆ ಬಂದಿದೆ ಎಂದು ಗಾಬರಿಯಾಗುತ್ತಾರೆ. ಆದರೆ ವಾಸ್ತವದಲ್ಲಿ ಈ ಬಲೆಗಳು ಮರಕ್ಕೆ ಯಾವುದೇ ಹಾನಿ ಮಾಡುವುದಿಲ್ಲ. ಈ ರೇಷ್ಮೆ ಬಲೆ ಇವುಗಳಿಗೆ ಶತ್ರುಗಳಿಂದ ರಕ್ಷಣೆ ನೀಡುತ್ತವೆ. ಇವು ಸಮೂಹದಲ್ಲಿ ವಾಸಿಸಲು ಇಷ್ಟಪಡುವ ಜೀವಿಗಳು. ಇವುಗಳ ಜೀವಿತಾವಧಿ ತುಂಬಾ ಕಡಿಮೆ, ಸಾಮಾನ್ಯವಾಗಿ ಕೆಲವು ತಿಂಗಳುಗಳು ಮಾತ್ರ. ಹೆಣ್ಣು ಜೀವಿಗಳು ಒಂದೇ ಬಾರಿಗೆ 60ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತವೆ. ತೇವಾಂಶ ಹೆಚ್ಚಿರುವ ಜಾಗದಲ್ಲಿ ಇವುಗಳ ಸಂತಾನೋತ್ಪತ್ತಿ ಅತಿ ವೇಗವಾಗಿ ನಡೆಯುತ್ತದೆ. ಇವುಗಳಿಗೆ ಶಬ್ದ ಮಾಡುವ ವಿಚಿತ್ರ ಸಾಮರ್ಥ್ಯ ಇದೆ ಎಂಬುದು ನಿಮಗೆ ಗೊತ್ತೇ? ಕೆಲವು ಪ್ರಭೇದಗಳು ತಮ್ಮ ಶರೀರವನ್ನು ಪೇಪರ್ ಅಥವಾ ಮರಕ್ಕೆ ಬಡಿಯುವ ಮೂಲಕ ಶಬ್ದ ಮಾಡುತ್ತವೆ. ಈ ಶಬ್ದವನ್ನು ಡೆತ್ ವಾಚ್ ಶಬ್ದ ಎಂದು ಕೂಡ ಕರೆಯಲಾಗುತ್ತದೆ. ಹಳೆಯ ಕಾಲದಲ್ಲಿ ಜನರು ಇದನ್ನು ಯಾವುದೋ ದೆವ್ವದ ಶಬ್ದ ಎಂದು ಭಾವಿಸುತ್ತಿದ್ದರು. ಆದರೆ ಅದು ಕೇವಲ ಈ ಸಣ್ಣ ಜೀವಿಗಳು ತಮ್ಮ ಸಂಗಾತಿಯನ್ನು ಕರೆಯಲು ಮಾಡುವ ಶಬ್ದವಷ್ಟೇ. ಮನೆಯಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾದರೆ ಅದು ನಿಮ್ಮ ಮನೆಯಲ್ಲಿ ಹಸಿ ಇದೆ ಅಥವಾ ಗಾಳಿಯ ಓಟ ಕಡಿಮೆ ಇದೆ ಎಂದು ಅರ್ಥ. ಇವುಗಳು ಯಾವುದೇ ಕಾಯಿಲೆಯನ್ನು ಹರಡುವುದಿಲ್ಲ ಎಂಬುದು ನೆಮ್ಮದಿಯ ವಿಷಯ. ಆದರೆ ಕೆಲವರಿಗೆ ಇವುಗಳ ಇರುವಿಕೆಯಿಂದ ಅಲರ್ಜಿ ಉಂಟಾಗುವ ಸಾಧ್ಯತೆ ಇರುತ್ತದೆ. ಧಾನ್ಯಗಳು ಅಥವಾ ಹಿಟ್ಟಿನ ಡಬ್ಬಗಳಲ್ಲಿ ಇವು ಕಂಡರೆ ಆ ಆಹಾರವನ್ನು ಬಳಸುವುದು ಸೂಕ್ತವಲ್ಲ. ಯಾಕೆಂದರೆ ಇವು ಅಲ್ಲಿ ತಮ್ಮ ಮಲವಿಸರ್ಜನೆ ಮಾಡಿರಬಹುದು. ಹಳೆಯ ಗ್ರಂಥಾಲಯಗಳಲ್ಲಿ ಇವು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತವೆ. ಹಳೆಯ ಅಮೂಲ್ಯ ಹಸ್ತಪ್ರತಿಗಳನ್ನು ಇವುಗಳು ನಿಧಾನವಾಗಿ ತಿಂದು ಹಾಳು ಮಾಡಬಲ್ಲವು. ಇವುಗಳಿಂದ ಮುಕ್ತಿ ಪಡೆಯಲು ಸುಲಭವಾದ ದಾರಿ ಎಂದರೆ ಜಾಗವನ್ನು ಒಣಗಿಸಿಡುವುದು. ಸೂರ್ಯನ ಬೆಳಕು ಬೀಳುವ ಕಡೆ ಇವುಗಳು ಇರಲು ಸಾಧ್ಯವಿಲ್ಲ. ಡಿಹ್ಯೂಮಿಡಿಫೈಯರ್ ಬಳಸುವುದರಿಂದ ಇವುಗಳ ಕಾಟ ತಪ್ಪಿಸಬಹುದು. ಇವುಗಳ ಹಲ್ಲುಗಳು ತುಂಬಾ ಬಲವಾಗಿದ್ದು ಒಣಗಿದ ಆಹಾರವನ್ನು ಪುಡಿ ಮಾಡುವ ಸಾಮರ್ಥ್ಯ ಹೊಂದಿವೆ. ವಿಜ್ಞಾನಿಗಳ ಪ್ರಕಾರ ಇವುಗಳು ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿವೆ. ಇವುಗಳ ಪಳಿಯುಳಿಕೆಗಳು ಕೂಡ ನಮಗೆ ಲಭ್ಯವಾಗಿವೆ. ಇವು ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಣ್ಣ ಪಕ್ಷಿಗಳು ಮತ್ತು ಇತರೆ ಕೀಟಗಳಿಗೆ ಇವು ಆಹಾರವಾಗುತ್ತವೆ. ಇವುಗಳ ಓಟ ಬಹಳ ವೇಗವಾಗಿರುತ್ತದೆ. ನೀವು ಇವುಗಳನ್ನು ಹಿಡಿಯಲು ಹೋದರೆ ತಕ್ಷಣವೇ ಅದೃಶ್ಯವಾಗುತ್ತವೆ. ಇವುಗಳಿಗೆ ಕಣ್ಣುಗಳು ತುಂಬಾ ಚುರುಕಾಗಿರುತ್ತವೆ. ಇವು ಸಣ್ಣ ಕಂಪನಗಳನ್ನು ಸಹ ಪತ್ತೆ ಹಚ್ಚಬಲ್ಲವು. ಬರಿಗಣ್ಣಿಗೆ ಇವು ಕೇವಲ ಚುಕ್ಕಿಗಳಂತೆ ಕಂಡರೂ ಸೂಕ್ಷ್ಮದರ್ಶಕದಲ್ಲಿ ಇವು ಭಯಾನಕವಾಗಿ ಕಾಣುತ್ತವೆ. ಇವುಗಳ ತಲೆ ಶರೀರಕ್ಕೆ ಹೋಲಿಸಿದರೆ ದೊಡ್ಡದಾಗಿರುತ್ತದೆ. ಇವುಗಳಿಗೆ ಉದ್ದನೆಯ ಅಂಟೆನಗಳಿರುತ್ತವೆ.
ಈ ಆಂಟೆನಾಗಳ ಸಹಾಯದಿಂದ ಇವು ತಮ್ಮ ಹಾದಿಯನ್ನು ಪತ್ತೆ ಹಚ್ಚುತ್ತವೆ. ಇವು ಸಸ್ಯಾಹಾರಿಗಳಾಗಿದ್ದು ಯಾವುದೇ ಮಾಂಸಾಹಾರವನ್ನು ಸೇವಿಸುವುದಿಲ್ಲ. ಇವುಗಳ ರೆಕ್ಕೆಗಳು ಪಾರದರ್ಶಕವಾಗಿರುತ್ತವೆ. ಇವುಗಳು ಹಾರುವುದಕ್ಕಿಂತ ಹೆಚ್ಚಾಗಿ ತೆವಳುವುದನ್ನೇ ಇಷ್ಟಪಡುತ್ತವೆ. ಮಳೆಗಾಲದಲ್ಲಿ ಇವುಗಳ ಸಂಖ್ಯೆ ಹಠಾತ್ ಹೆಚ್ಚಾಗುವುದನ್ನು ನೀವು ಗಮನಿಸಬಹುದು. ಯಾಕೆಂದರೆ ಗಾಳಿಯಲ್ಲಿನ ತೇವಾಂಶ ಇವುಗಳಿಗೆ ಪೂರಕವಾಗಿರುತ್ತದೆ. ಇವುಗಳಿಗೆ ನೀರಿನ ಅವಶ್ಯಕತೆ ನೇರವಾಗಿ ಇರುವುದಿಲ್ಲ. ಗಾಳಿಯಲ್ಲಿರುವ ಹಬೆಯನ್ನೇ ಇವುಗಳು ಹೀರಿಕೊಳ್ಳುತ್ತವೆ. ಮನೆಯ ಮೂಲೆಗಳಲ್ಲಿ ಅಥವಾ ಕಪಾಟಿನ ಹಿಂದೆ ಇವು ಹೆಚ್ಚಾಗಿ ಅಡಗಿರುತ್ತವೆ. ಇವು ಹಾನಿಕಾರಕ ಕೀಟಗಳಲ್ಲದಿದ್ದರೂ ಇವುಗಳನ್ನು ಪೆಟ್ಸ್ ಎಂದೇ ಕರೆಯಲಾಗುತ್ತದೆ. ಯಾಕೆಂದರೆ ಇವುಗಳ ಉಪಸ್ಥಿತಿ ನೈರ್ಮಲ್ಯದ ಕೊರತೆಯನ್ನು ಸೂಚಿಸುತ್ತದೆ. ಹಳೆಯ ಬಟ್ಟೆಗಳ ಮೇಲೆಯೂ ಇವು ಕೆಲವೊಮ್ಮೆ ಕಾಣಿಸಿಕೊಳ್ಳಬಹುದು. ಬಟ್ಟೆಗಳಲ್ಲಿರುವ ಗಂಜಿಯನ್ನು ತಿನ್ನಲು ಇವು ಅಲ್ಲಿಗೆ ಬರುತ್ತವೆ. ನೀವು ಇವುಗಳನ್ನು ನಿಯಂತ್ರಿಸಲು ರಾಸಾಯನಿಕಗಳಿಂದ ಸ್ವಚ್ಛತೆಗೆ ಆದ್ಯತೆ ನೀಡುವುದು ಒಳ್ಳೆಯದು. ವ್ಯಾಕ್ಯೂಮ್ ಕ್ಲೀನರ್ ಬಳಸಿ ಇವುಗಳನ್ನು ಸುಲಭವಾಗಿ ತೆಗೆಯಬಹುದು. ಪೇಪರ್ ಸಂಗ್ರಹವಿರುವ ಜಾಗದಲ್ಲಿ ಆಗಾಗ ಗಾಳಿಯಾಟ ಇರುವಂತೆ ನೋಡಿಕೊಳ್ಳಿ. ಇವುಗಳ ಬಗ್ಗೆ ಇರುವ ತಪ್ಪು ಕಲ್ಪನೆ ಎಂದರೆ ಇವು ತಲೆಹೇನುಗಳಂತೆ ಹರಡುತ್ತವೆ ಎಂಬುದು. ಆದರೆ ಇವು ಒಬ್ಬರಿಂದ ಒಬ್ಬರಿಗೆ ಹರಡುವುದಿಲ್ಲ. ಇವು ಕೇವಲ ಪರಿಸರದಲ್ಲಿರುವ ತೇವಾಂಶಕ್ಕೆ ಅನುಗುಣವಾಗಿ ಬೆಳೆಯುತ್ತವೆ. ಪ್ರಪಂಚದಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಪ್ರಭೇದದ ಬಾರ್ಕ್ಲೈಸ್ಗಳಿವೆ. ಇವುಗಳ ಪ್ರತಿಯೊಂದು ಪ್ರಭೇದವು ತನ್ನದೇ ಆದ ವಿಶಿಷ್ಟ ಲಕ್ಷಣವನ್ನು ಹೊಂದಿವೆ. ಈಗ ನಿಮಗೆ ಬಾರ್ಕ್ಲೈಸ್ ಅಥವಾ ಬುಕ್ಲೈಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಇನ್ನು ಮುಂದೆ ನಿಮ್ಮ ಹಳೆಯ ಪುಸ್ತಕಗಳ ನಡುವಿನ ಈ ಸಣ್ಣ ಜೀವಿ ಕಂಡರೆ ಗಾಬರಿಯಾಗಬೇಡಿ. ಅದು ಕೇವಲ ಒಂದು ಸಣ್ಣ ಹಸಿದ ಜೀವಿಯಷ್ಟೇ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.